ಎಚ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಗಜ. ಸಂಕೇಶ್ವರದಲ್ಲಿ ಶ್ರೀ ಸ್ವಾಮಿ ಸಮರ್ಥ ಮಂಡಳದ ಕಾರ್ಯವನ್ನು ಶ್ಲಾಘಿಸಿ ಜನವರಿ 26 ಗಣರಾಜ್ಯೋತ್ಸವದಂದು ಈ ಮಂಡಳದ ವತಿಯಿಂದ ದೇಶಕ್ಕಾಗಿ ಸೇವೆ ಸಲ್ಲಿಸುತ್ತಿರುವ ಸೈನಿಕರ ಮತ್ತು ಪೊಲೀಸರ ಸತ್ಕಾರ ಸಮಾರಂಭವು ಜರುಗಿತು. ಪ್ರಾರಂಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಮಂತ್ರ ಪುಷ್ಪಾಂಜಲಿ ಪಠನ, ಬೆಳಿಗ್ಗೆ ಶ್ರೀ ದುರ್ಗಾ ಸಪ್ತಶತಿ ಪಾರಾಯಣ, ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಸಮಾರಂಭಕ್ಕೆ ರವೀಂದ್ರ ಸಂಸುದ್ದಿ ಮತ್ತು ಸಂತೋಷ್ ಮಗ್ದುಮ್ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಈ ಸಂದರ್ಭದಲ್ಲಿ ಸಂಕೇಶ್ವರ್ ಪೊಲೀಸ್ ಠಾಣೆಯ PSI ರಾಘವೇಂದ್ರ ಖೋತ್ ಅವರನ್ನು ಅಪ್ಪಾಸಾಹೇಬ್ ಕರ್ದನವರ್ ಹಾಗೂ ಶಿವಶಂಕರ್ ಸಂಸುದ್ದಿ ಇವರಿಂದ ಸನ್ಮಾನಿಸಲಾಯಿತು. ಸೈನಿಕರಾದ ಕಿರಣ್ ಶೇಲಾರ್ ಅವರನ್ನು ರಮೇಶ್ ಕೋಪಾರ್ಡೆ ಮತ್ತು ಅರವಿಂದ್ ಥೋರ್ವತ್ ಇವರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ PSI ರಾಘವೇಂದ್ರ ಖೋತ್ ಇವರು ಮಾತನಾಡಿ, ಜನವರಿ 26 ಗಣರಾಜ್ಯೋತ್ಸವದ ದಿನದಂದು ದೇಶದ ಗಡಿ ಕಾಯುವ ಯೋಧರನ್ನು ಮತ್ತು ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವ ಪೊಲೀಸರನ್ನು ಗೌರವಿಸುವ ಶ್ರೀ ಸ್ವಾಮಿ ಸಮರ್ಥ ಮಂಡಳಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಎಂದರು. ಇಲ್ಲಿ ನೆರೆದಿರುವ ಎಲ್ಲ ಸ್ವಾಮಿ ಭಕ್ತರು ತಮ್ಮ 18 ವರ್ಷದೊಳಗಿನ ಮಕ್ಕಳಿಗೆ ಯಾವುದೇ ವಾಹನ ಓಡಿಸಲು ಬಿಡಬೇಡಿ. ಎಷ್ಟೇ ಅವಸರವಿದ್ದರೂ ಶಾಲೆಗೆ ಹೋಗಿ ಖುದ್ದಾಗಿ ಬಿಡುವುದು ಅಗತ್ಯ. ಕಾನೂನು ಉಲ್ಲಂಘನೆಯಾದರೆ ದಂಡದ ಕ್ರಮವನ್ನು ಎದುರಿಸಬೇಕಾಗುತ್ತದೆ ಎಂದು ಮನವಿ ಮಾಡಿದರು. ದೇಶ ಸುರಕ್ಷಿತವಾಗಿ ಮತ್ತು ನಾವು ನಿಮ್ಮೆಲ್ಲರೂ ಕೂಡ ನೆಮ್ಮದಿಯಿಂದ ಇರಬೇಕೆಂದರೆ ಬಾಹ್ಯದಲ್ಲಿ ಇರತಕ್ಕಂಥ ನಮ್ಮ ಗಡಿಯನ್ನು ಕಾಯುತ್ತಿರತಕ್ಕಂಥ ನಮ್ಮ ಸೈನಿಕ ಸಹೋದರರು ಅಲ್ಲಿ ಅಚ್ಚುಕಟ್ಟಾಗಿ ನಾವು ಕರ್ತವ್ಯ ನಿರ್ವಹಿಸಿದರೆ ನಮ್ಮ ನಾಡಿನಲ್ಲಿ ಪೊಲೀಸ್ ಅಧಿಕಾರಿಗಳು ಶಾಂತಿಯಿಂದ ಕರ್ತವ್ಯ ನಿರ್ವಹಿಸಬಹುದು ಅಂತ ಹೆಮ್ಮೆಯ ಸೈನಿಕರನ್ನ ಸನ್ಮಾನಿಸಿ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರಲ್ಲ, ಇದಕ್ಕೆ ಚಿರಋಣಿಯಾಗಿರ್ತಾರೆ ಅವರು ಕೂಡ. ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಇಲಾಖೆ ಕೂಡ ನಾಡಿನಲ್ಲಿ ಎಲ್ಲ ರೀತಿಯಿಂದ ಶಾಂತಿ ಸೌಹಾರ್ದತೆಯಿಂದ ಎಲ್ಲರಿಂದಲೂ ಕೂಡ ಜೀವನವನ್ನು ನಡೆಸಬೇಕಾದ್ರೆ ಒಂದು ಅನಿವಾರ್ಯ ಪ್ರಸಂಗ ಇರ್ತಾವೆ. ಅವರು ಕೂಡ ತಮ್ಮ ತಂದೆ ತಾಯಿ ಕುಟುಂಬವನ್ನು ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಇಲಾಖೆ ಕೂಡ ದೇಶದ ರಕ್ಷಣೆಗಾಗಿ ದುಡಿಯುತ್ತಾರೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ 76ನೇ ಗಣತಂತ್ರ ಸಂದರ್ಭದಲ್ಲಿ ಎಲ್ಲರನ್ನು ಕರೆಸಿ ಸನ್ಮಾನ ಮಾಡಿದ್ದಕ್ಕಾಗಿ ಮತ್ತು ಇನ್ನೊಂದು ಖುಷಿಯ ವಿಚಾರ ಅಂದರೆ ಎಲ್ಲ ತಾಯಂದಿರಿಗೆ ಬಂದು ಇನ್ನೊಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ. ಯಾಕಂದ್ರೆ ನಮ್ಮ ಪುರುಷರಿಗಿಂತ ನಮ್ಮ ತಾಯಂದಿರೇ ಜಾಸ್ತಿ ಇದ್ದಾರೆ. ಅದಕ್ಕೆ ತಾಯಂದಿರಿಗೆ ಒಂದು ಅನಂತ ನಮನಗಳನ್ನು ಈ ಸಂದರ್ಭದಲ್ಲಿ ಇನ್ನೊಂದು ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ತಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ದಯವಿಟ್ಟು ನಮ್ಮ ಜೀವನದಲ್ಲಿ ಸ್ವಾರ್ಥ ಅಂತ ತಿಳ್ಕೊಬೇಡಿ. 18 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳಿಗೆ ದಯವಿಟ್ಟು ತಾವು ಯಾರು ಚಲಾವಣೆ ಮಾಡಲಿಕ್ಕೆ ಕೊಡಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ನಿಮ್ಮ 18 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳಿಗೆ ವಾಹನವನ್ನು ಎಲ್ಲರೂ ಚಲಾವಣೆ ಮಾಡಕ್ಕೆ ಕೊಟ್ಟಾಗ ಅಪಘಾತ ಆಯಿತು ಅಥವಾ ಪೊಲೀಸರು ಹಿಡಿದ್ರೆ ಮಿನಿಮಮ್ 25,000 ಫೈನ್ ಇದೆ. ತಂದೆ ಮತ್ತೆ ತಾಯಿಗೆ 3 ತಿಂಗಳು ಶಿಕ್ಷೆ ಇದೆ. ಮತ್ತೆ ಏನಾದ್ರೂ ಆ ಸಂದರ್ಭದಲ್ಲಿ ಅಪಘಾತ ಆದರೆ ಅವ್ರ ಮೇಲೆ ಏನಾದರೂ ಕೇಸ್ ಆದರೆ ನೆಕ್ಸ್ಟ್ ಅವ್ರ ಜಾಬ್ಗೆ ಅಥವಾ ಫ್ಯೂಚರ್ಗೆ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ತಾವು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ಆ ಮಗ ಹೇಳ್ತಿರ್ತಾನೆ ಸ್ಕೂಲಿಗೆ ಸ್ವಲ್ಪ ನಿಯರ್ ಇದೆ ಅದಕ್ಕೆ ಸ್ಕೂಟಿ ತೊಗೊಂಡ್ಬರ್ತೀವಿ ಅಂತ. ದಯವಿಟ್ಟು ತಾವೇ ತಂದೆ ಅಥವಾ ತಾಯಿಯವರನ್ನ ಸ್ಕೂಲಿಗೆ ಡ್ರಾಪ್ ಮಾಡಿರಿ. ಅವ್ರಿಗೇನು ಅರ್ಜೆಂಟ್ ಇರಲ್ಲ, 12 ವರ್ಷ ಆದ್ಮೇಲೆ ಕೊಡ್ತೀವಿ, ಯಾವುದೇ ಥರ ತೊಂದರೆ ಇರಲ್ಲ. ಇನ್ನೊಂದು ರಿಕ್ವೆಸ್ಟು, ಯಾರೇ ತಮ್ಮ ಮನೆಯಲ್ಲಿ ಯಜಮಾನರು ಅಥವಾ ಯಾರೇ ಇದ್ರು ಕೂಡ ತಮಗೆ ಯಾಕೆ ಹೇಳ್ತೀವಿ ಅಂದ್ರೆ ಪುರುಷರಿಗೆ ಹೇಳಿದ್ರೆ ಅವ್ರು ಕೇಳಿ ಬಿಟ್ಬಿಡ್ತಾರೆ, ಮಹಿಳೆಯರಿಗೆ ಹೇಳಿದ್ರೆ ಪಾಲನೆ ಮಾಡ್ತಾರೆ. ಆ ಕಾರಣಕ್ಕೆ ದಯವಿಟ್ಟು 2 ವೀಲರ್ ಹೊಡಿತಕ್ಕಂಥ ತಮ್ಮ ಎಲ್ಲ ಮಕ್ಕಳಿಗಾಗಿರ್ಬೋದು, ನಮ್ಮ ಯಜಮಾನರಿಗಾಗಿರ್ಬೋದು, ತಂದೆ ತಾಯಿಗಳಿಗಾಗಿರ್ಬೋದು ಎಲ್ಲರೂ ಕಡ್ಡಾಯವಾಗಿ ಹಾಕೊಂಡು ವಾಹನ ಚಲಾವಣೆ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ತುಂಬ ಅವಶ್ಯಕತೆವಾದಂಥ ಒಂದು ವಸ್ತು ಇದೆ ನಮ್ಮ ತಲೆ. ನಾವು ಏನು ಮಾಡ್ತೀವಿ ಅಂದರೆ ಈ ಸದ್ಯಕ್ಕೆ ಈ ಪರಿಸ್ಥಿತಿಯಲ್ಲಿ ಈ ಭೂಮಿ ಮೇಲೆ ಸೈನ್ಸ್ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂದರೆ ನಮ್ಮ ದೇಹದ ಇಡೀ ಅಂಗಾಂಗಗಳನ್ನು ಬದಲಾಯಿಸಬಹುದು. ಕಿಡ್ನಿ ಬೇರೆದವ್ರು ಹಾಕಿದ್ದು ಕೇಳಿದ್ವಿ, ಹಾರ್ಟ್ ಬೇರೆದವ್ರು ಹಾಕಿದ್ದು ಕೇಳಿದ್ವಿ, ಲಂಗ್ಸ್ ಬೇರೆದವ್ರು ಹಾಕಿದ್ದು ಕೇಳಿದ್ವಿ. ಆದರೆ ಹೆಡ್ ಯಾವಾಗಾದ್ರೂ ಇಂಜಿನಿಯರ್ ಯಾರು ಬೇರೆದವ್ರು ಹಾಕಿದ್ದು ಕೇಳಿದ್ವಿ ಅಂದರೆ ಇಲ್ಲಿ ನಮಗೆ ಚಾನ್ಸೇ ಇಲ್ಲ. ಯಾಕಂದ್ರೆ ಹೆಡ್ ಹಾಕಲಿಕ್ಕೆ ಪಾಸಿಬಲ್ ಇಲ್ಲ. ಅದಕ್ಕೆ ಅವಶ್ಯಕವಾದಂಥ ವಸ್ತು ಯಾವಾಗ ಹೆಲ್ಮೆಟ್ ಇದೆ, ದಯವಿಟ್ಟು ಅದನ್ನು ಹಾಕೊಂಡು ಹೋಗ್ಲಿಕ್ಕೆ ಹೇಳಿ. ಅದಕ್ಕೆ ಜಾಸ್ತಿ ಬೀಳಲ್ಲ, 500 ರೂಪಾಯಿ ಬೀಳುತ್ತೆ ಆಯಾಸ ದಯವಿಟ್ಟು. ಯಾಕಂದ್ರೆ ಏನಾದರೂ ಇಂಜುರಿ ಆಗೋ ಸಂದರ್ಭದಲ್ಲಿ, ಅಪಘಾತ ಆದ ಸಂದರ್ಭದಲ್ಲಿ ನಾವು ಎಲ್ಲ ಪಾರ್ಟ್ಸ್ ರಿಕವರಿ ಆಗಿ ಆರಾಮಾಗಿ ಅಟೆಂಡಿಂಗ್ ಆಗಲ್ಲ. ಅದಕ್ಕೆ ಆ ಕಾರಣಕ್ಕೆ ಎಲ್ಲ ತಾಯಂದಿರಿಗೆ ಒಂದು ರಿಕ್ವೆಸ್ಟ್ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಆಯಿತು, ನಮ್ಮ ಸೈನಿಕರ ವತಿಯಿಂದ ಆಯಿತು ನಮ್ಮಲ್ಲಿ ಇಟ್ಕೊಳ್ತೀವಿ. ಇದೇ ರೀತಿಯಾಗಿ ಮುಂದೆ ಕೂಡ ಫ್ಯೂಚರಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಈ ದೇವರ ಕಾರ್ಯಕ್ರಮ ಏನಿರುತ್ತಲ್ಲ ಆ ಆಚರಣೆಯಲ್ಲಿ ತಾವು ಭಾಗಿಯಾಗಿ ತಮ್ಮ ಮಕ್ಕಳನ್ನು ಕೂಡ ಭಾಗಿಯಾಗಿ ಅಂತ ಹೇಳ್ತಾ
ದತ್ತದೇವರ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕರೆದು ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಈ ಭಕ್ತರಿಗೆ ಕೂಡ ಕೋಟಿ ಕೋಟಿ ನಮನಗಳನ್ನು ನಮ್ಮ ವತಿಯಿಂದ ಮತ್ತು ನಮ್ಮ ಸೈನಿಕರ ವತಿಯಿಂದ ನಮಗೆ ಸಲ್ಲಿಸುತ್ತಾ ನನ್ನೆರಡು ಮಾತನಾಡಲಿಕ್ಕೆ ನಮಸ್ಕಾರ. ಕಾರ್ಯಕ್ರಮವನ್ನು ಶ್ರೀಮತಿ ಶಶಿಕಲಾ ಮೋರೆ ನಿರ್ವಹಿಸಿದರು ಮತ್ತು ಅನಿಲ್ ಜಂಜಾಳ್ ಇವರು ವಂದಿಸಿದರು. ಈ ಸಂದರ್ಭದಲ್ಲಿ ವಿನಾಯಕ್ ಸುಗತೆ, ದೀಪಕ್ ಬೊಂಗಾಳೆ, ದೇವದಾಸ್ ಮಾಂಗಾಂವ್ಕರ್, ಕುನಾಲ್ ಪೋದ್ದಾರ್, ಪೂನಮ್ ಯಾದವ್, ಮೋನೇಶ್ ಪೋತದಾರ್, ರೇಷ್ಮಾ ಜಾಧವ್, ಅರ್ಚನಾ ಶೇಲಾರ್ ಹಾಗೂ ಬಹುಸಂಖ್ಯೆಯಲ್ಲಿ ಶ್ರೀ ಸ್ವಾಮಿ ಭಕ್ತರು ಉಪಸ್ಥಿತರಿದ್ದರು. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.